ಆತ್ಮೀಯ ಗೆಳೆಯರೇ, ಹಿತೈಷಿಗಳೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ದಿನಾಂಕ 12/2/2025 ಸಂಜೆ ಚಂದನ ಟಿ ವಿಯ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವರು ನನ್ನ ಹೊಸ ಕೃತಿ ಅನುಭವದ ಜೇನಾನಿ ಅಮೃತದ ಸಂಜೀವಿನಿ ಎನ್ನು ಭಾಳ ಪ್ರಶಂಸೆ ಮಾಡಿ ಅದರ ಬಗ್ಗೆ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಸೋಮೇಶ್ವರ್ ಅವರು ಭಾಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಅವರು ಸಮಾರಂಭವೊಂದರಲ್ಲಿ ನನಗೆ ಭೇಟಿಯಾದಾಗ ನನ್ನ ಕೃತಿಯನ್ನು ನೀಡಿದ್ದೆ. ಸಾಧ್ಯವಾದರೆ ತಮ್ಮ ಬಿಡುವಿನ ಸಂದರ್ಭದಲ್ಲಿ ಇದನ್ನು ತಾವು ಓದಬೇಕು ಸರ್ ಅಂತ ಕೇಳ್ಕೊಂಡಿದ್ದೆ. ಅವರು ಅದನ್ನು ಓದಿರುವುದಲ್ಲದೆ ರಾಜ್ಯ ಮಟ್ಟದ ಅತ್ಯಂತ ಪ್ರಸಿದ್ಧಿ ಪಡೆದಂಥ ತಮ್ಮ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಅನುಭವದ ಜೇನಾನಿ ಅಮೃತದ ಸಂಜೀವಿನಿಯ ಕುರಿತು ಭಾಳ ವಿಸ್ತಾರವಾಗಿ ವಿಶೇಷವಾಗಿ ಅದರಲ್ಲಿರ್ತಕ್ಕಂಥ ಸಾರವನ್ನು ಜನರಿಗೆ ಅತ್ಯಂತ ಪ್ರೀತಿಯಿಂದ ತಿಳಿಸಿದ್ದಾರೆ. ಅವರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆನೇ. ಏಕೆಂದರೆ ಎಲ್ಲ ಪುಸ್ತಕ ಪ್ರಿಯರಿಗೆ, ಸಾಹಿತ್ಯ ಪ್ರಿಯರಿಗೆ ಅದು ತಟ್ಟಂತ ಹೇಳಿ ಕಾರ್ಯಕ್ರಮ ಒಂದು ಭಾಳ ಪ್ರಿಯವಾದಂಥ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥವರು, ನನ್ನ ಕೃತಿಯನ್ನು ಬಗ್ಗೆ ತಿಳ್ಕೊಂಡಂಥವರು ಅನೇಕ ಜನನಿಗೆ ಜಂಗಮವಾಣಿಯ ಮೂಲಕ ಕರೆ ಮಾಡಿ ನನ್ನ ಕೃತಿಯ ಬಗ್ಗೆ ವಿಚಾರಿಸಿದ್ರು. ಅದೆಲ್ಲ ಸಾಧ್ಯ ಆದದ್ದು ಸೋಮೇಶ್ವರ್ ಸರ್ ಅವರ ಕೃಪೆಯಿಂದ. ಅವರು ಈ ಕೃತಿಯಲ್ಲಿರ್ತಕ್ಕಂಥ ಪ್ರತಿ ಪುಟದ ಬಗ್ಗೆನೂ ಸುಮಾರು 4 ನಿಮಿಷಗಳಿಗೂ ಹೆಚ್ಚು ಕಾಲ ಮಾತನಾಡಿ ಇದು ವ್ಯಕ್ತಿತ್ವ ವಿಕಸನದ ಒಂದು ಸೊಗಸಾದ ಕೃತಿ, ಒಳ್ಳೊಳ್ಳೆ ಉದಾಹರಣೆಗಳೊಂದಿಗೆ ದಿವ್ಯಾನಂದ ಮೂರ್ತಿಯವರು ಸರಳವಾಗಿ ವ್ಯಕ್ತಿತ್ವ ವಿಕಸನವನ್ನು ಹೇಳಿದ್ದಾರೆ ಅಂಥೇಳಿ ತುಂಬ ಅರ್ಥಪೂರ್ಣವಾದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬೆಲೆ ಕಟ್ಟಲಿಕ್ಕಾಗದಂತಹ ಕೆಲಸ ಅವರು ಮಾಡಿರೋದು. ಅವರಿಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ ಗೆಳೆಯರೇ. ಹಾಗೆಯೇ ಈ ಕೃತಿಯನ್ನು ತಾವುಗಳು ಕೂಡ ಓದಬೇಕು ಅಂತ ಕೇಳ್ಕೊತೀನಿ. ಏಕೆಂದರೆ ಭಾಳ ದಿನದಿಂದ ನನ್ನ 3 ಕೃತಿಗಳ ಬಗ್ಗೆ ನನ್ನ ಚಾನಲಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅಂತ ನನ್ನ ಮನಸ್ಸಿತ್ತು. ಆದರೆ ಆ ಕೆಲಸವನ್ನು ಮಹಾನುಭಾವರು ಮಾಡಿದ್ದಾರೆ. ಅವರು ಮಾಡೋದ್ರಿಂದ ನನ್ನ ಕೃತಿಗೆ ಒಂದು ಸಾರ್ಥಕತೆ ಬಂದಿದೆ ಗೆಳೆಯರೇ. ತಾವು ಕೂಡ ನಮ್ಮ ಕೃತಿಯನ್ನು ಓದೋ ಪ್ರಯತ್ನ ಮಾಡಬೇಕು ಅಂತ ಆ ಕೃತಿಯ ಮುಖಪಟದ ಚಿತ್ರವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 7760574305. ಈ ಕೃತಿಗಳನ್ನು ಪಡೆಯಲಿಚ್ಛಿಸುವವರು ನನಗೆ ಕರೆ ಮಾಡಿ ಅತ್ಯಂತ ರಿಯಾಯಿತಿ ದರದಲ್ಲಿ ಈ ಕೃತಿಯನ್ನು ನಾನು ನಿಮಗೆ ಒದಗಿಸ್ತೀನಿ. ಇದು ತಮ್ಮಲ್ಲಿರ್ತಕ್ಕಂಥ ವಿಶೇಷವಾಗಿ ನೊಂದವರಿಗೆ, ಜೀವನದಲ್ಲಿ ಹತಾಶೆಗೊಂಡವರಿಗೆ, ಮತ್ತೆ ಅವರಲ್ಲಿ ಸ್ಫೂರ್ತಿ ತುಂಬುವ ಕೆಲಸ ಮಾಡುತ್ತೆ ಅಂತ ಅನೇಕ ಹಿರಿಯರು ಅಭಿಪ್ರಾಯಪಟ್ಟಿರುವುದರಿಂದ ನಿಮ್ಮ ಮನೆಗಳಲ್ಲಿ ಇಂಥ ಕೃತಿ ಇರಲಿ ಅನ್ನೋದು ನನ್ನ ಒಂದು ಒಳ್ಳೆಯ ಅಭಿಪ್ರಾಯ. ಆದ್ದರಿಂದ ಹಣದ ಬೆಲೆಗಿಂತ ನಾನು ಈ ಮನಸ್ಸಿನ ಭಾವ ಜಗತ್ತು ಸಿರಿವಂತವಾಗುವುದರ ಕಡೆ ಗಮನ ಕೊಡೋದರಿಂದ ಈ ಕೃತಿಯನ್ನು ನಾನು ರಿಯಾಯಿತಿ ದರದಲ್ಲೇ ತಮಗೆಲ್ಲ ಒದಗಿಸ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇದನ್ನು ಓದಬೇಕು ಅನ್ನೋದು ನನ್ನ ಮನದಾಳದ ಬಯಕೆ ಗೆಳೆಯರೆ. ಅದರಿಂದ ಈ ವಿಡಿಯೋನನ್ನು ನೋಡಿದಂಥವರು ಈ ವಿಡಿಯೋ ಲಿಂಕನ್ನು ದಯವಿಟ್ಟು ನಿಮ್ಮ ಗೆಳೆಯರಿಗೆ, ಬಂಧು ಬಳಗದವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ಈ ಕೃತಿಯ ಮತ್ತೊಂದು ವಿಶೇಷ ಅಂದರೆ ಈ ಕೃತಿಗೆ ಬೆನ್ನುಡಿ ಬರ್ಕೊಟ್ಟಿರ್ತಕ್ಕಂಥವರು CR ಚಂದ್ರಶೇಖರ್ ಸರ್. ಅವರು ಕೂಡ ನನ್ನ 3 ಕೃತಿಗಳನ್ನು ಮೆಚ್ಚಿಕೊಂಡಿದ್ದರು. ಅವರು ಸದಾ ನನ್ನನ್ನು ಒಬ್ಬ ಲೇಖಕನಾಗುವುದರ ಕಡೆನೇ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಿರ್ತಾರೆ. ಬೆಂಗಳೂರಿನ ವಾತಾವರಣದಲ್ಲಿ ನಮ್ಮ ಜೀವನ ಶೈಲಿಯನ್ನು ನಡೆಸ್ಕೊಂಡು ಸಾಹಿತ್ಯಕ್ಕೆ ಸಂಪೂರ್ಣ ತೊಡಗಿಸ್ಕೋಬೇಕು ಅನ್ನೋದು ಅವರ ಆಸೆ. ಆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಅವರು ಕೂಡ ಬೆನ್ನುಡಿಯಲ್ಲಿ ವಿಶೇಷವಾದ ಅಂಶಗಳನ್ನು, ಕೃತಿಯಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಪದ್ಮಶ್ರೀ ಅವಾರ್ಡ್ ಬಂದಿರೋದು ನನಗೂ ಕೂಡ ಸಂತೋಷ ಆಗಿದೆ.
ಯಾಕೆ ಅಂತ ಹೇಳಿದ್ರೆ ನಾ ಸೋಮೇಶ್ವರ್ ಸರ್ ಈ ಕೃತಿಯ ಪರಿಚಯ ಮಾಡಿಕೊಟ್ಟ ವೇಳೆಯಲ್ಲೇ ನಾನು ಕೃತಿಯ ಈ ಒಂದು ಚಿತ್ರವನ್ನು ಮತ್ತು ನನ್ನ ಜಂಗಮವಾಣಿಯನ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೀನಿ. ಈ ಕೃತಿಯ ಬಗ್ಗೆ ಇನ್ನೊಂದು ದಿನ ನಾನು ಭಾಳ ವಿಶೇಷವಾಗಿ ಮಾತಾಡ್ತೀನಿ. ಜೊತೆಗೆ ಈ ಕೃತಿಯ ಜೊತೆಗೆ ನನ್ನ ಇಂದಿನ ಕೃತಿಯ ಬಗ್ಗೆನೂ ಕೂಡ ಸೋಮೇಶ್ವರರವರು ತಟ್ಟಂತೇಳಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದರಂತೆ. ಅದು ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ ಅನ್ನೋ ಕೃತಿ. ಇದು ಕೂಡ ವ್ಯಕ್ತಿತ್ವ ವಿಕಸನದ ನನ್ನ ಮೊದಲನೇ ಕೃತಿ. ಮತ್ತು ಎರಡನೇದು ಔದಾರ್ಯದ ಜೀವನ ಮಾಧುರ್ಯದ ಮಧುವನ. ಈ ಎರಡೂ ಕೃತಿಗಳು ಕೂಡ ಭಾಳ ಬೇಗ ಯಶಸ್ವಿಯಾಗ್ತವೆ. ಮರುಮುದ್ರಣಗಳನ್ನು ಭಾಳಷ್ಟು ಬಾರಿ ಕಂಡಿವೆ ಗೆಳೆಯರೆ. ಈ ಮೂರು ಕೃತಿಗಳು ಕೂಡ ನಿಮಗೆ ದೊರೆಯಬೇಕು, ಇದನ್ನು ಓದಬೇಕು ಅಂತ ಮನಸ್ಸಾದರೆ ಮತ್ತೊಮ್ಮೆ ಹೇಳ್ತೀನಿ, ನನ್ನ ಜಂಗಮವಾಣಿಯ ಸಂಖ್ಯೆ 7760574305 ಇಲ್ಲಿ ಕರೆ ಮಾಡಿ. ದಯಮಾಡಿ ಈ ವಿಡಿಯೋ ಲಿಂಕನ್ನು ಎಲ್ಲರಿಗೂ ಕಳಿಸಿ. ಇಂಥ ಕೃತಿಗಳನ್ನು ಓದುವುದರ ಮೂಲಕ ಅವರ ಜೀವನದಲ್ಲಿ ಏನಾದರೂ ಒಂದು ಬೆಳಕು ಬಂದರೆ ಈ ಕೃತಿ ಮತ್ತು ನಾನು ಧನ್ಯನಾಗ್ತೀನಿ. ಆ ಕೆಲಸವನ್ನು ತಾವು ವಿಡಿಯೋ ಶೇರ್ ಮಾಡುವುದರ ಮೂಲಕ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಕೂಡ ಲಿಂಕ್ ಕಳಿಸಿ ಈ ಕೃತಿಗಳ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಬೇಕು. ಯಾವುದೇ ವಸ್ತುಗಳಾದರೂ ಅದು ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಪ್ರಚಾರದ ಅವಶ್ಯಕತೆಯೂ ಕೂಡ ಇರುತ್ತೆ ಗೆಳೆಯರೆ ಈ ಕಾಲದಲ್ಲಿ. ಅದರಿಂದ ಒಳ್ಳೆಯ ವಿಚಾರಗಳ ಬಗ್ಗೆ ಪ್ರಚಾರ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ತೊಂದರೆ ಆಗಲ್ಲ, ಖುಷಿ ಅನಿಸುತ್ತೆ, ಒಳ್ಳೆಯದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಮಾದರಿಯಾದ ಗುಣವನ್ನು ನಮ್ಮ ಸೋಮೇಶ್ವರ್ ಸರ್ ತೋರಿಸಿದ್ದಾರೆ. ನನ್ನ ಕೃತಿಯನ್ನು ಓದಿ ಸಾರ್ ಅಂತ ಹೇಳಿದ್ದೆ. ಅವರು ತಮ್ಮ ಕಾರ್ಯಕ್ರಮದಲ್ಲೇ ಈ ಅನುಭವದ ಜೇನಾನಿ ಕೃತಿಯನ್ನು ಅದೇ 12/2/2025 ಸಂಚಿಕೆಯಲ್ಲಿ ಮಾತಾಡಿದ್ದಾರೆ. ಮತ್ತು ಮರುದಿನ ಕೂಡ ಅದು ಮರುಪ್ರಸಾರ ಕೂಡ ಆಗಿದೆ. ಇದರಿಂದಾಗಿ ಈ ಕಳೆದ 3 ದಿನಗಳಿಗೆ ನನಗೆ ಕನಿಷ್ಠ ಅಂದರೆ 30-35 ಕರೆಗಳು ಬಂದಿವೆ ಕೃತಿಯ ಬಗ್ಗೆ. ಎಷ್ಟೋ ಜನಕ್ಕೆ ಅಲ್ಲಿ ದೂರವಾಣಿ ಸಂಖ್ಯೆ ಗೊತ್ತಾಗಿಲ್ಲ. ಅದರಿಂದ ನಾನು ಮತ್ತೆ ನನ್ನ ನಂಬರ್ ಹೇಳ್ತಾ ಇರ್ತೀನಿ. ಈ ಲಿಂಕ್ಸನ್ನು ದಯವಿಟ್ಟು ಶೇರ್ ಮಾಡಿ. ಈ ಕೃತಿಯಲ್ಲಿ ಅನೇಕ ಮಹಾನ್ ಲೇಖಕರ ಒಳ್ಳೊಳ್ಳೆಯ ಉದಾಹರಣೆಗಳನ್ನ ಕೊಟ್ಟು ನಮ್ಮ ಜೀವನಕ್ಕೆ ಅದು ಎಷ್ಟರ ಮಟ್ಟಿಗೆ ಅಮೂಲ್ಯ ಆಗಿರುತ್ತೆ. ನಮ್ಮ ಪ್ರತಿದಿನವೂ ಹೇಗೆ ಮುಖ್ಯ, ನಾವು ಎಂಥ ಪ್ರಪಾತದ ಸ್ಥಿತಿಗೆ ಬಂದಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಬೋದು, ನಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲವನ್ನು ಪಡ್ಕೋಬೋದು ಅನ್ನೋದಕ್ಕೆ ವಿಶ್ವದ ಅನೇಕ ಲೇಖಕರು ಹೇಳಿರೋದನ್ನ ನಾನು ಓದಿ ಕನ್ನಡದಲ್ಲಿ ಅದನ್ನು ಸರಳವಾಗಿ ಹೇಳಿದ್ದೇನೆ. ಈ ಕೃತಿ ಮನಸ್ಸು ಹೂವಾಗಲಿ ಕೃತಿಯನ್ನು ಒಮ್ಮೆ 2016ರಲ್ಲಿ ಮೊದಲನೇ ಮುದ್ರಣ ಆದಾಗ ನಮ್ಮ ಪರಮಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರಿಗೂ ನೀಡಿ ಬಂದಿದ್ದೆ. ಅವರು ಕೂಡ ಓದಿ ಕೃತಿಯ ಬಗ್ಗೆ ಚೆನ್ನಾಗಿದೆ ಅಂಥೇಳಿ ಅವರ ಒಂದು ಸಹಾಯಕರಿಂದ ನನಗೆ ಕರೆ ಮಾಡಿಸಿದ್ದು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಸುಂದರವಾಗಿರುತ್ತೆ. ಔದಾರ್ಯದ ಜೀವನ ಮಾಧುರ್ಯದ ಮಧುವನ ಕೃತಿಯಲ್ಲೂ ಕೂಡ ಅನೇಕ ಒಳ್ಳೊಳ್ಳೆಯ ಅಂಶಗಳಿವೆ. ಈ ಎಲ್ಲ ಕೃತಿಗಳು ಖಂಡಿತ ಯುವಕರಿರ್ಬೋದು, ಗೃಹಿಣಿಯರಿರ್ಬೋದು, ಯಾರೇ ಇರ್ಬೋದು ಅವ್ರ ಮನಸ್ಸು ತಟ್ಟುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಯಾಕೆಂದರೆ ನಾಡಿನ ಅನೇಕ ಗಣ್ಯಮಾನ್ಯರು, ಸ್ವಾಮೀಜಿಗಳು ನನ್ನ ಕೃತಿಗಳ ಬಗ್ಗೆ ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಗೆಳೆಯರೆ. ಇದನ್ನು ನಾನು ಸಂದರ್ಭ ಬಂದಾಗ ಹೇಳಬೇಕು ಅಂತಿದ್ದೆ. ಈಗ ನಾ ಸೋಮೇಶ್ವರ್ ಸರ್ ಹೇಳಿದ್ರಿಂದ ಈ ಕೃತಿಗೆ ಒಂದು ಘನತೆ ಬಂದಿದೆ, ಒಂದು ಪ್ರಶಸ್ತಿ ಸಿಕ್ಕಷ್ಟು ಸಂತೋಷ ಆಗಿದೆ ನನಗೆ. ತಾವು ಕೂಡ ಇದನ್ನು ಓದಬೇಕು ಮತ್ತು ಈ ಕೃತಿಗಳು ಎಲ್ಲರ ಮನಸ್ಸನ್ನು ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ಗೆಳೆಯರೆ. ತಾವು ಪ್ರತಿಯೊಬ್ಬರೂ ನನಗೆ ಮಾಡ್ಬೋದಾದ ಒಳ್ಳೆಯ ಕೆಲಸ ಅಂದರೆ ಆದಷ್ಟು ಈ ವಿಡಿಯೋ ಲಿಂಕನ್ನು ಎಲ್ಲರಿಗೂ ಕಳಿಸಿ ಗೆಳೆಯರೆ. ಒಳ್ಳೆಯ ಕೃತಿಗಳು ಎಲ್ಲರ ಮನೆ ಸೇರಲಿ, ಒಳ್ಳೆಯ ವಿಚಾರಗಳು ಬೆಳೆಯಲಿ. ಈಗ ನಾವು ಎಷ್ಟೇ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಹೂಗಳನ್ನ ಇಟ್ಕೊಂಡ್ರೂ ಒಂದು ದುಂಬಿ ಬರಲ್ಲ. ನಮ್ಮ ಹಿತ್ತಲಲ್ಲಿ ಒಂದು ಹೂವು ಅರಳಿಸಿದ್ರೆ ದುಂಬಿ ತಾನಾಗಿ ಬರುತ್ತೆ. ಆ ಥರ ನಾವು ಗುಣ ನಡತೆಗಳಿಂದ, ನಮ್ಮ ಶ್ರೇಷ್ಠವಾದ ಚಿಂತನೆಗಳಿಂದ ನಾವು ಭಾಳಷ್ಟು ಜನರನ್ನು ಆಕರ್ಷಣೆ ಮಾಡ್ಬೋದು, ಸಮಾಜಮುಖಿಯಾದ ಕೆಲಸವನ್ನು ಮಾಡ್ಬೋದು ಗೆಳೆಯರೆ. ಅದೇ ನಾವು ನಾಡಿಗೆ ದೇಶಕ್ಕೆ ಮಾಡುವಂಥ ಸೇವೆ. ಯಾಕೆಂದರೆ ಎಲ್ಲ ಹೇಳಿದ್ದಾರೆ, ಏನಾದರೂ ಆಗು ಮೊದಲು ನೀನು ಮಾನವನಾಗು ಅಂತ. ಆ ನಿಟ್ಟಿನಲ್ಲಿ ಈ ಕೃತಿಗಳು ಖಂಡಿತ ಸಹಾಯ ಮಾಡ್ತವೆ. ಅದಕ್ಕೆ ನನ್ನದೇ ಅನುಭವಕ್ಕಿಂತ ವಿಶ್ವಮಾನ್ಯರ ಅನೇಕ ಅನುಭವಗಳನ್ನು ನಾನು ಓದಿಕೊಂಡು ಅರ್ಥೈಸಿಕೊಂಡು ಸರಳವಾಗಿ ಹೇಳಿದ್ದೀನಿ ಗೆಳೆಯರೆ. ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅಂತ. ಮನುಷ್ಯ ತನ್ನ ಮೇಲೆ ತಾನು ಜಯ ಸಾಧಿಸಿಕೊಳ್ಳುವುದು ಎಲ್ಲ ಜಯಗಳಿಗಿಂತ ಮಹತ್ತರವಾದದ್ದು ಅನ್ನೋ ಅಭಿಪ್ರಾಯ ಸಾರ್ವಕಾಲಿಕವಾಗಿದೆ. ನಾವು ನಮ್ಮ ಮೇಲೆ ಜಯ ಸಾಧಿಸಿಕೊಂಡು ಯಾವುದೇ ಘಟ್ಟದಲ್ಲಿ ಇದ್ದರೂ ಕೂಡ
ನಾವೆಷ್ಟೇ ಪ್ರಪಾತಕ್ಕೆ ಬಿದ್ದಿದ್ದರೂ ಮತ್ತೆ ಹೇಳುವ ಪ್ರಯತ್ನದಲ್ಲಿ ಈ ಕೃತಿಗಳು ಖಂಡಿತ ದಾರಿದೀಪವಾಗುತ್ತೆ ಅನ್ನೋ ಆತ್ಮವಿಶ್ವಾಸ ಇದೆ. ವೆನ್ ಯು ಥಿಂಕ್ ಆಲ್ ಈಸ್ ಲಾಸ್ಟ್ ಜಸ್ಟ್ ರಿಮೆಂಬರ್ ಫ್ಯೂಚರ್ ರಿಮೇನ್ಸ್ ಅಂತಾರೆ. ನಾವು ಜೀವನದಲ್ಲಿ ಎಲ್ಲ ಹೋಯ್ತು ಅಂತ ಯೋಚನೆ ಮಾಡುವಾಗಲೂ ಕೂಡ ಭವಿಷ್ಯ ಇದೆ ಅಂದ್ಕೋಬೇಕು. ಆ ಭವಿಷ್ಯದಲ್ಲಿ ನಮ್ಮ ಮುಂದಿನ ಜೀವನಕ್ಕೆ ದಾರಿ ತೋರಿಸುವಂಥ ಅನೇಕ ಅಂಶಗಳಿವೆ. ಈ ಕೃತಿಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಳ್ಳೋಕ್ಕಾಗದೇವರು ಆ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನ ಪಡ್ತಾಯಿರ್ತೀನಿ. ವಿಶ್ವಮಾನ್ಯರ ಅಭಿಪ್ರಾಯಗಳನ್ನು ಕನ್ನಡದಲ್ಲಿ ಸರಳವಾಗಿ ತಂದಿದ್ದೇನೆ. ಪ್ರತಿನಿತ್ಯ ನಾನು ಕೂಡ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ಜೀವನದಲ್ಲಿ ಆಚರಣೆ ಮಾಡೋ ಪ್ರಯತ್ನ ಮಾಡೋದ್ರಿಂದ ನನ್ನ ಜೀವನನೂ ಕೂಡ ಮತ್ತಷ್ಟು ಸುಧಾರಿಸ್ತಾ ಇದೆ ಅಂತ ನಾನು ಖಚಿತವಾಗಿ ಹೇಳಬಲ್ಲೆ ಗೆಳೆಯರೆ. ನೀವು ಒಮ್ಮೆ ಓದಿ ನಿಮಗೆ ಈ ಕೃತಿ ಚೆನ್ನಾಗಿದೆ ಅಂದರೆ ನೀವು ಇದನ್ನು ಬೇರೆಯವ್ರಿಗೆ ಉಡುಗೊರೆ ಕೊಡೋಕ್ಕೂ ಕೂಡ ಬಳಸ್ಕೋಬೋದು, ಅದು ನಿಮ್ಮ ಅಭಿಪ್ರಾಯ. ಆದರೆ ಒಮ್ಮೆ ಆದರೂ ಕೂಡ ಈ ಕೃತಿಗಳು ನೀವು ಓದಬೇಕು. ಈ 3 ಕೃತಿಗಳು ಅನುಭವದ ಜೇನಾನಿ, ಅಮೃತದ ಸಂಜೀವಿನಿ, ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ, ಔದಾರ್ಯದ ಜೀವನ, ಮಾಧುರ್ಯದ ಮಧುವನ. ಮತ್ತೊಮ್ಮೆ ನಿಮಗೆ ನನ್ನ ಜಂಗಮವಾಣಿ ಸಂಖ್ಯೆ ಹೇಳ್ತಾ ಇದ್ದೀನಿ, 7760574305 ಗೆಳೆಯರೆ. ಆ ಜಂಗಮವಾಣಿಗೆ ಕರೆ ಮಾಡಿದ್ರೆ ನಾನು ನಿಮ್ಮ ಕೃತಿ ತಲುಪಿಸ್ತೀನಿ ಗೆಳೆಯರೆ. ಮತ್ತೊಮ್ಮೆ ನನ್ನ ಕೃತಿಯ ಬಗ್ಗೆ ವಿಶೇಷವಾಗಿ ಮಾತನಾಡಿದಂತಹ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ, ಚಂದನ ಟಿವಿಯ ಎಲ್ಲ ಪದಾಧಿಕಾರಿ ಬಳಗಕ್ಕೆ ನನ್ನ ಮನದಾಳದ ಕೃತಜ್ಞತಾ ನಮಸ್ಕಾರಗಳನ್ನು ತಿಳಿಸ್ತೀನಿ ಗೆಳೆಯರೆ. ಹಾಗೆ ಡಾಕ್ಟರ್ CR ಚಂದ್ರಶೇಖರ್ ಅವರು ನನ್ನನ್ನು ಪ್ರೋತ್ಸಾಹಿಸ್ತಿದ್ದಾರೆ, ಅವ್ರಿಗೂ ಕೂಡ ನನ್ನ ಮನದಾಳದ ನಮಸ್ಕಾರಗಳು. ಹಾಗೆಯೇ ಈಗಾಗಲೇ ರಾಜ್ಯದಾದ್ಯಂತ ನನ್ನ 30,000 ಕೃತಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಜನರ ಕೈ ಸೇರಿವೆ. ನನ್ನನ್ನು ಅಪಾರ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡ್ತಿರ್ತಕ್ಕಂಥ ರಾಜ್ಯದ ಎಲ್ಲ ಕನ್ನಡಾಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳಿಗೆ ನಾನು ನನ್ನ ಮನಸ್ಸಿನ ತುಂಬ ಕೃತಜ್ಞತಾ ನಮಸ್ಕಾರಗಳನ್ನ ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ನನ್ನ ಕೃತಿಗಳು ಹೆಚ್ಚು ಹೆಚ್ಚು ಹರಡಲಿ. ಇದು ಮತ್ತಷ್ಟು ಒಳ್ಳೆಯ ಕೃತಿಗಳನ್ನ ಬರೆಯೋಕ್ಕೆ ನಾನು ಬೆಳೆಯಲಿಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಅದನ್ನು ನಾನು ಹೃದಯಪೂರ್ವಕವಾಗಿ ಒಪ್ಕೊಳ್ತೀನಿ. ಯಾವುದೇ ವಿಚಾರಕ್ಕಾದರೂ ಕೂಡ ಬೆಂಬಲ ಬೇಕು. ಅದು ಒಳ್ಳೆಯ ವಿಚಾರಗಳಿಗೆ ಸಿಕ್ಕರೆ ಭಾಳ ಸಂತೋಷ ಗೆಳೆಯರೆ. ಈ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್ ಅಂತಾರೆ. ಒಂದು ಒಳ್ಳೆಯ ಹೆಸರು ಚಿನ್ನದ ಮೂಟೆಗಿಂತ ದೊಡ್ಡದು ಅಂತ ಹೇಳ್ತಾರೆ. ಆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿ, ಒಳ್ಳೆಯ ಕೃತಿಗಳನ್ನು ಕೊಟ್ಟು, ಆ ಮೂಲಕ ಕೈಲಾದಷ್ಟು ಸಮಾಜ ಸೇವೆ ಮಾಡಬೇಕು ಅನ್ನೋದೇ ನನ್ನ ಗುರಿ ಗೆಳೆಯರೆ. ಈ ನನ್ನ ಗುರಿ ಉತ್ತಮವಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಈ ಕೃತಿಗಳು ಹೆಚ್ಚೆಚ್ಚು ಜನಪ್ರಿಯವಾಗಲಿ, ತಮ್ಮದು ಕೂಡ ಕಿರುಕಾಣಿಕೆಗಳು ಸಲ್ಲಿ. ಆದ್ದರಿಂದ ತಾವು ಮರೆಯದೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಎಲ್ಲ ಆತ್ಮೀಯರಿಗೆ ಕಳಿಸಿ ಉಡುಗೊರೆ ಕೊಡೋಕ್ಕೆ ಈ ಪುಸ್ತಕಗಳನ್ನು ಬಳಸ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನನ್ನ ದಿವ್ಯರೂಪ ಚಾನಲಿಂದ ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನನ್ನ ವ್ಯಕ್ತಿತ್ವ ವಿಕಸನದ ವಿಡಿಯೋಗಳನ್ನ ತುಂಬ ನೋಡ್ತಾ ಇದ್ದೀರಿ, ಸಹಕಾರ ಮಾಡ್ತಾಯಿದ್ದೀರಿ ಗೆಳೆಯರೆ. ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ ಗೆಳೆಯರೆ. ಈ 3 ಕೃತಿಗಳು ಅಮೃತದ ಅನುಭವದ ಜೇನಾನಿ, ಅಮೃತದ ಸಂಜೀವಿನಿ, ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ, ಔದಾರ್ಯದ ಜೀವನ, ಮಾಧುರ್ಯದ ಜೀವನ. ಈ ಕೃತಿಗಳನ್ನು ಓದಿ ನಿಮ್ಮ ಜೀವನವು ಕೂಡ ಸುಂದರವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಆ ಮೂಲಕ ನನ್ನ ನಮಸ್ಕಾರಗಳನ್ನ ಮತ್ತೆ ನಿಮಗೆ ಹೇಳಿ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.